ಏನು ಅಸ್ತಿತ್ವ? ಅಯ್ಯೋ ರಾಮ, ಪ್ರಿಯಾಂಕಾ ಖರ್ಗೆ ಅವರೇ ಕಾಂಗ್ರೆಸ್ ನಾಯಕರೇ 2018ರಲ್ಲಿ ಹಲವಾರು ಭಾಗ್ಯ ಯೋಜನೆ ಕೊಟ್ಟು 13ರಿಂದ 17ರವರೆಗೆ ಭಾಗ್ಯ ಯೋಜನೆ ಈ ಗ್ಯಾರಂಟಿ ಯೋಜನೆ, ಆಗ ಭಾಗ್ಯ ಯೋಜನೆ ಕೊಟ್ಟು 2018ರಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ, ಎಂ.ಬಿ. ಪಾಟೀಲ್ರೇ, ಯಾರ ಮನೆ ಬಾಗಿಲಿಗೆ ಬಂದು ಕಾಲಿಡ್ಕೊಂಡು ಕೂತ್ರಿ? ಯಾರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡು ಕೂತಿದ್ರಪ್ಪ? 2018ರಲ್ಲಿ ಬಂದಿದ್ರಲ್ಲಪ್ಪ ನೀವೇ. ನಿಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕೆ ತಾನೇ JDS ಮನೆ ಬಾಗಿಲಿಗೆ ಬಂದಿದ್ದು. ನಾವು ಬಂದಿದ್ದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ನಾವು 10 ಸೀಟ್ ಗೆಲ್ಲಿ 20 ಸೀಟ್ ಗೆಲ್ಲಿ ಚುನಾವಣೆಯಲ್ಲಿ ಜನ ತಿರಸ್ಕಾರನೇ ಮಾಡಿರಲಿ, ಜನಗಳ ಸಮಸ್ಯೆಗಳಿಗೆ ಹೋರಾಟ ಮಾಡ್ತಕ್ಕಂಥ ಪಕ್ಷ ಇದು. ಒಂದು ಉದಾಹರಣೆ ಕೊಡ್ತೀನಿ. 1989 ದೇವೇಗೌಡರು ಎರಡೂ ಕಡೆ ಚುನಾವಣೆಗೆ ನಿಂತು ಸೋತರು. ನಮ್ಮ ಪಕ್ಷ ಗೆದ್ದಿದ್ದು 2 ಸೀಟು. ಆ 89ರಲ್ಲಿ ಆದಂಥ ಒಂದು ಫಲಿತಾಂಶ ಕೊನೆಗೆ ನೀರಾವರಿಯ ವಿಷಯಗಳಲ್ಲಿ ಅವತ್ತಿನ ಕಾಂಗ್ರೆಸ್ನ ಆಡಳಿತ ಏನು ನಡೀತು ನಮ್ಮ ರಾಜ್ಯದ, ಅದರಲ್ಲೂ ವಿಶೇಷವಾಗಿ ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಟ್ರಿಬ್ಯುನಲ್ ರಚನೆ ಆಗ್ತಕ್ಕಂಥದ್ದಕ್ಕೆ ಅವರ ಉದ್ದಟತನ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಸೋದ್ರಲ್ಲ ಅವತ್ತು 89ನೇ ಇಸ್ವಿ 176 ಸೀಟ್ ಗೆದ್ದು, ಅದರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ಏನು ಡ್ಯಾಮೇಜ್ ಆಯಿತು ಆ ಕಾಂಗ್ರೆಸ್ನ ಆಡಳಿತದಲ್ಲಿ, ಆ ಸಂದರ್ಭದಲ್ಲೂ ಕೇವಲ 2 ಸೀಟ್ ಗೆದ್ದಂಥ ದೇವೇಗೌಡರ ನಾಯಕತ್ವದಲ್ಲೇ ಕಾವೇರಿ ಪರವಾಗಿ ನಿರಂತರವಾಗಿ ಹೋರಾಟ ಏನು ಮಾಡ್ಕೊಂಬಂದಿದ್ದೇವೆ. 2 ಸೀಟ್ ಗೆಲ್ಲಿ 120 ಸೀಟ್ ಗೆಲ್ಲಿ ನಮ್ಮ ಪಕ್ಷ ಜನಗಳ ಮಧ್ಯದಲ್ಲಿರ್ತಕ್ಕಂಥ ಪಕ್ಷ ಇದು. ಇವ್ರಿಗೆ ಬೇಕಾದಾಗ ಯಾರು ಬೇಕಾದರೂ ಕಾಲಿಡಿತೀರಿ. ಇದೆಲ್ಲ ಇಷ್ಟು ದಿವಸ DMK ಅವ್ರ ಜೊತೆ ಸೇರಿದ್ರಿ. ಈಗ TVK ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿ DMK ಅವ್ರನ್ನ ನಡ್ಡಿನ ಬಿಟ್ಟು ಅಲ್ಲೋ ಕಾಲಿಡ್ಕೊಂಡಿದ್ದೀರಿ. ನಿಮ್ಮ ಯೋಗ್ಯತೆ ಇದು. ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ, ಅವಶ್ಯಕತೆ ಇಲ್ಲ, ಗೊತ್ತಿದೆ. ಯಾವುದು ಅವರು ನಾನು ಒಂದು ನಿಮಿಷ, 470 ದಿವಸದಿಂದ ಬಿಡದಿನಲ್ಲಿ ನಡೀತಿರ್ತಕ್ಕಂಥ ಏನು ಹೋರಾಟ ರೈತರದು. ನಾನು ಯಾವತ್ತೂ ಮೊದಲನೇ ಹೋರಾಟಕ್ಕೆ ಹೋಗಿದ್ದೀನಿ ಅಂತಕ್ಕಂಥದ್ದು ತೆಗೀರಿ. DK ಶಿವಕುಮಾರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ ಹೋರಾಟ ಅಲ್ಲ. DK ಶಿವಕುಮಾರು ಆ ಭಾಗದ ರೈತ ಕುಟುಂಬಗಳನ್ನು ಇವತ್ತು ಯಾವ ಪರಿಸ್ಥಿತಿ ತಂದೊಡ್ಲಿಕ್ಕೆ ಹೊರಟಿದ್ದಾರೆ ಬದುಕನ್ನು, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. DK ಶಿವಕುಮಾರ್ ವಿರುದ್ಧ ಅಲ್ಲ, ಇದು ಯಾರೋ ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ. ಇವತ್ತು ಉದಾಹರಣೆಗೆ ಇವತ್ತು ನೀವು ತೋರಿಸ್ತಾ ಇದ್ದೀರಿ 1119 ಕೋಟಿ ವೆಚ್ಚದಲ್ಲಿ ಮೇಕ್ರಿ ಸರ್ಕಲಿಂದ ಈಗ ಹೆಬ್ಬಾಳದವರಿಗೆ ಫ್ಲೈಓವರ್ನ ಏನು ಕನಸಂತೆ ಅಲ್ವೇ ಸುರಂಗ ಮಾರ್ಗ. ಅದು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕೊರಿಯಾ ಕಂಪನಿ 30 ಕೋಟಿ ದುಡ್ಡು ಅವರೇ ಹಾಕಿ ಟೆಕ್ನಾಲಜಿ ತಂದು ಅವತ್ತೇ ಕೆಲಸ ಮಾಡಲಿಕ್ಕೆ ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೆ. ಟೆಂಡರ್ ಪ್ರೋಸೆಸ್ಸು ಮುಗಿದಿತ್ತು. ನನ್ನ ಸರ್ಕಾರದ ಹೋಯಿತು. ಈ 20 ವರ್ಷದಲ್ಲಿ ಇವತ್ತು 1100 ಕೋಟಿಗೆ ಅದು ಏರಿಕೆ ಏನಾಗಿದೆ ಆ ಫ್ಲೈಓವರ್, ಇದು ಅಂಡರ್ ಟನಲ್ ರೋಡು. ಅವತ್ತು ಕೇವಲ 30 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಂಥದ್ದು. ಇದಕ್ಕೆ ಯಾರು ಜವಾಬ್ದಾರರು? ನಾಡಿನ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಜನರೇ ತೆರಿಗೆ ದುಡ್ಡು ಇವತ್ತು ಯಾವ ರೀತಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಈ ಪರಿಸ್ಥಿತಿ ದೂಡಿದ್ದೀರಿ. ಇವತ್ತು ಆ ಟನಲ್ ರೋಡು ಅಲ್ಲಿ ಏನೇನಿದೆ ಹೇಳ್ತೀನಿ ಆಮೇಲೆ. ನಾನು ವ್ಯಕ್ತಿ ಬಗ್ಗೆ ಹೇಳಲ್ಲ, ಕೆಲಸ ಮಾಡೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ನಾಡಿನಲ್ಲಿ ಅಭಿವೃದ್ಧಿಯನ್ನು ಪ್ರಾಮಾಣಿಕವಾಗಿ ಗುಣಾತ್ಮಕವಾಗಿ ರೈತರ, ನಾಡಿನ ಜನತೆಯ ತೆರಿಗೆ ಹಣ ಏನಿದೆ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಸರ್ಕಾರ ಹೊರಟ್ರೆ ಸಂಪೂರ್ಣವಾದ ಬೆಂಬಲ ಇವತ್ತು ಇದೆ. ಅಯ್ಯೋ ರಾಮೇ, ಹೊಟ್ಟೆ ಇಸ್ಕೊಳ್ಳೋದು ಅಲ್ವಾ, ಬರೀ ಕೈ ಇಸ್ಕೊತಾವ್ರ? ಏನು ಇವ್ರಿಗೇನು ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ
ಅನುಭವಿಸಿ ಆ ಚೇರ್ನಲ್ಲಿ ಕೂತು ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂಥ ಅನುಗ್ರಹದಲ್ಲಿ ಮಾಡಿದ್ದೀವಿ ಹಿಂದೆನೂ. ಆದರೆ ಈ ಥರ ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರು ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ ಮತ್ತು ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರು ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ. ಇವತ್ತು ಬದುಕ್ತಾ ಇರೋ ಈ ಜನದ ಕತೆ ಹೇಳಿದ್ರೆ ಕೇಳ್ಬೋದಪ್ಪ. ಆದರೆ ಒಂದು ನಿಮಗೆ ಅಯ್ಯೋ ರಾಮನೇ, ಈಗ ಬೆಳಿಲಿಕ್ಕೆ ಜನ ಈಗ ತೀರ್ಮಾನ ಕೊಟ್ಟು ಪೇಪರು ಪೆನ್ನು ಕೊಟ್ಟಿಲ್ವಾ? ನಾನು ಯಾಕೆ ಅಸೂಯೆ ಪಡಲಿ? ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸ್ತೀವಿ. ನೀವೇನೇನು ಮಾಡ್ಕೊಂಬಂದಿದ್ದೀರಿ? ಹೋಗಲಿ, ಹಳೇದು ಬಿಟ್ಬಿಡಿ. ಈಗ ಮುಖ್ಯಮಂತ್ರಿ ಆಗಿದ್ದೀರಲ್ಲಪ್ಪ, ಹಳೆ ನಿಮ್ಮ ಚಾಲಿ ಎಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಜನಗಳ ಕೆಲಸ ಮಾಡಿ. ನಾವು ಬೆಂಬಲ ಕೊಡ್ತೀವಿ. 28ಕ್ಕೆ ಬಹುಶಃ ನೀವೇ ಬಂದುಬಿಟ್ರಪ್ಪ. ಅದೇನೋ ಹೇಳ್ತಿರಲ್ಲ 28ಕ್ಕೂ ನೀವೇ ಬನ್ನಿ, ನನಗೇನು ಅಸೂಯೆ ಇಲ್ಲ. ಆದರೆ ಈ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡಬೇಕಾ? ನಮ್ಮ ಪಕ್ಷ ದೇವೇಗೌಡರು 60-70 ವರ್ಷದ ರಾಜಕೀಯದ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಎಂದೂ ಸಹ ನಾಡಿನ ಜನತೆಯ ಆಸ್ತಿಯನ್ನು, ರಾಜ್ಯದ ಆಸ್ತಿಯನ್ನು ಲಪಟಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಧ್ವನಿ ಎತ್ತು ಬಂದಿರತಕ್ಕಂಥ ಪಕ್ಷ ಇದು. ವ್ಯಕ್ತಿ ಯಾರೋ ಬಂದರು, ನಮ್ಮವ್ರು ಬಂದಿದ್ದಾರೆ, ಏನಾಗ್ಬಿಡ್ತದೆ? ಆಯ್ತಪ್ಪ, ಒಕ್ಕಲಿಗರು ಪರವಾಗಿ ಇವ್ರು ಮುಖ್ಯಮಂತ್ರಿ ಆಗವ್ರೆ, ಏನೆಲ್ಲ ಒಕ್ಕಲಿಗರು ಸಮಾಜ ಎಲ್ಲ ಉದ್ಧಾರ ಮಾಡಿ ಎಲ್ಲರನ್ನೂ ಇದರಲ್ಲಿ ಇಡ್ತೀರ ಆನಂದ ಇದರಲ್ಲಿ. ಈಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ರಪ್ಪ 8 ವರ್ಷ ಆಗಿದ್ರೆ ಎಲ್ಲ ಕುರುಬ ಸಮಾಜದವರೆಲ್ಲ ನೆಮ್ಮದಿಯಿಂದ ಅತ್ಯಂತ ಅದ್ಭುತವಾದ ಜೀವನ ಮಾಡ್ತಾ ಇದ್ದಾರಾ? ಹಿಂದುಳಿದವರೆಲ್ಲ ಅದ್ಭುತವಾದ ಜೀವನ ನಡೆಸ್ತಾವ್ರ? ಯಾಕೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ? ನಾನು ಅದನ್ನು ಹೇಳ್ತೀವಿ. ಇವತ್ತು ಬರಗಾಲ, ಇಲ್ಲಿ ದೊಡ್ಡದಾಗಿ ಬೋರ್ಡ್ಗಳು ಹಾಕ್ಸ್ಕೊಂಡು ಇಲ್ಲಿ ಮೆರೀತಾ ಇದ್ದೀರಿ ಬೆಂಗಳೂರೊಳಗೆ. ಈಗ ಇಲ್ಲಿ ಬೆಂಗಳೂರನ್ನ ಯಾಕೆ ಉಪಯೋಗ ಮಾಡ್ತಾ ಇದ್ದೀರಿ? ಇವತ್ತು ಬೆಂಗಳೂರು ಇಂಥ ಪರಿಸ್ಥಿತಿಗೆ ಬರಲಿಕ್ಕೆ ಯಾರು ಕಾರಣ? ಇವತ್ತು ನಿಮ್ಮ ಆಡಳಿತಗಳು, ಅದರ ಬಗ್ಗೆ ಟೀಕೆ ಮಾಡಬಾರ್ದಾ? ನಾವು ಸಿದ್ದರಾಮಯ್ಯನವರಿದ್ದಾಗಲೂ ಟೀಕೆ ಮಾಡಿದ್ದೀವಿ, ಇನ್ನೊಬ್ಬರಿದ್ದಾಗಲೂ ಟೀಕೆ ಮಾಡಿದ್ದೇವೆ. ನಾನು ಬೇರೆಯವ್ರ ಥರ ನಮ್ಮ ಪಕ್ಷ ಎಂದೂ ರಾಜಿಗೆ ಒಳಗಾಗಿಲ್ಲ. ರಾಜ್ಯದ ಸಮಸ್ಯೆಗಳು ಬಂದಾಗ, ನಾಡಿನ ಖಜಾನೆ ಲೂಟಿ ಆಗ್ತಕ್ಕಂಥ ಕೆಲಸ ಆದಾಗ ನಾವು ಯಾವುದೋ ಒಂದು ಜಾತಿಯ ವ್ಯಾಮೋಹದಲ್ಲಿ ರಾಜಕೀಯ ಮಾಡಿಲ್ಲ. ಜನತೆಯ ರಕ್ಷಣೆಗೋಸ್ಕರವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.